ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾಫ್ಟಾಗಿ ಚಪಾತಿನ ಕೆಲವೊಂದು ಟಿಪ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ಇದು ಎಷ್ಟೊತ್ತಿಟ್ಟರೂ ಕೂಡ ಹಾಗೇ ಇರುತ್ತೆ. ಇದು ಈಸಿಯಾಗಿ ಪದರಾಗಿ ನಾವು ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರಾ ಅಷ್ಟು ಆ ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಬೇಕು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು 1 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಉಪ್ಪು ನೀವು ರೆಗ್ಯುಲರ್ ಹಾಕೋದಕ್ಕಿಂತ ಒಂಚೂರು ಜಾಸ್ತಿನೇ ಹಾಕಿ. ಯಾಕಂದರೆ ಸಕ್ಕರೆ ಹಾಕೋದ್ರಿಂದ ಉಪ್ಪಿನಾಂಶ ಕಮ್ಮಿ ಆಗುತ್ತೆ. ನಮ್ಮ ಚಪಾತಿ ಏನಾಗುತ್ತೆ, ಸಪ್ಪೆ ಸಪ್ಪೆ ಹತ್ತುತ್ತೆ. ಅದಕ್ಕೋಸ್ಕರ ರೆಗ್ಯುಲರ್ ಹಾಕೋದಕ್ಕಿಂತ ಒಂದು ಅರ್ಧ ಟೇಬಲ್ ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ ನಾನು ಹಾಲನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋತಾ ಇದ್ದೀನಿ. ಮೊದಲಿಗೆ ಗಟ್ಟಿ ನಾದ್ಕೊಳ್ಳಿ, ಆಮೇಲೆ ನಾವು ಕೈಯಿಂದ ಸಾಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಒತ್ತಿ ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಿಟ್ಟಿಗೆಲ್ಲ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ನಾದ್ಕೊಳ್ಬೇಕು. ನಾವು ಮೊದಲಿಗೆ ಗಟ್ಟಿಯಾಗಿ ನಾದ್ಕೊಂಡು ಸಾಫ್ಟ್ ಮಾಡ್ಕೋದ್ರಿಂದ ನಮ್ಮ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಹಾಲು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಮತ್ತೆ ನಾನು ಎಣ್ಣೆನ ಹಚ್ಚಿ ಚೆನ್ನಾಗಿ ಹಿಟ್ಟಿಗೆಲ್ಲ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ನೋಡಿ ಈ ಥರ ನಾದ್ಕೋತಾ ಇದ್ದೀನಿ. ಎಷ್ಟು ಜೋರಾಗಿ ನಾದ್ಕೋತೀವಲ್ವ, ನಮ್ಮ ಗಟ್ಟಿ ಇರೋ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಅಂದಾಗಲೇ ನಮ್ಮ ಚಪಾತಿ ಕೂಡ ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ನಾದ್ಕೊಂಡಾಗಿದೆ ಅಲ್ವಾ, ಕೈಯಿಂದ ಜೋರಾಗಿ ನಾನು ಈ ಥರ ಬಡ್ದು ನಾದ್ಕೋತಾ ಇದ್ದೀನಿ. ಇದೇ ಮೇನ್ ಟಿಪ್ಸ್ ಫ್ರೆಂಡ್ಸ್. ಇದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಬಿಟ್ಟು ಸ್ವಲ್ಪನ ಎಣ್ಣೆ ಹಚ್ಚಿ ನಾನು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಅರ್ಧ ಗಂಟೆ ಆದಮೇಲೆ ಹಿಟ್ಟನ್ನ ತೊಗೊಂಡು ಈ ಥರ ಸ್ವಲ್ಪನೇ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ, 2 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದು ಫ್ರೆಂಡ್ಸ್. ಇವಾಗ ಮೀಡಿಯಮ್ ಸೈಜಲ್ಲಿ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಈ ಥರ ಉದ್ದಾಗಿ ಹಿಟ್ಟನ್ನ ಹಚ್ಚಿಬಿಟ್ಟು ಲಟ್ಟಿಸ್ಕೋತಾ ಇದ್ದೀನಿ. ಈ ಶೇಪಲ್ಲಿ ನೀವು ಲಟ್ಟಿಸ್ಕೊಳ್ಬೇಕು. ಇವಾಗ ಸ್ವಲ್ಪ ಎಣ್ಣೆ ಕೂಡ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೊಂಡು ಇವಾಗ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂಚೂರು ಎಣ್ಣೆನ ಹಚ್ಬಿಟ್ಟು ನೋಡಿ, ಒಂಚೂರು ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನ ಹಚ್ಕೊಂಡು ಮತ್ತೆ ಇನ್ನೊಂದು ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ 2 ಥರ ಕೂಡ ನಾನು ತೋರಿಸ್ತಿದ್ದೀನಿ. 2 ಥರ ಕೂಡ ನಮ್ಗೆ ಈಸಿಯಾಗಿ ನಾವು ಸಾಫ್ಟಾಗಿ ಮಾಡ್ಕೊಳ್ಬೋದು. ಈ ಥರ ನಾನು ಲಟ್ಟಿಸ್ಕೊತೀನಿ. ಯಾವುದೇ ನಾನು ಪರೋಟ ಆಗಲಿ ಏನು ತಂದೂರಿ ಮಾಡಲಿ, ಮೊಸರು ಅಥವಾ ನಾನು ಹಾಲನ್ನ ಸ್ಕಿಪ್ ಮಾಡದೆ ಹಾಕ್ಕೊಳ್ತೀನಿ. ಅದರಿಂದ ನಮ್ಮ ಚಪಾತಿ ಆಗಲಿ, ತಂದೂರಿ ಆಗಲಿ, ನಮ್ಮ ಪರೋಟ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಹಾಲಾದರೂ ಯೂಸ್ ಮಾಡ್ಬೋದು, ಇಲ್ಲ ಮೊಸರಾದರೂ ಯೂಸ್ ಮಾಡ್ಕೊಳ್ಬೋದು. ಈ ಥರ ತೆಳುವಾಗಿ ನಾನು ಚೆನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟು ಸೈಡಲ್ಲೆಲ್ಲ ದಪ್ಪ ಇರುತ್ತಲ್ವ, ಈ ಥರ ಸೈಡಲ್ಲೆಲ್ಲ ನಾನು ತೆಳುವಾಗಿ ಲಟ್ಟಿಸ್ಕೋತಾ ಇದ್ದೀನಿ. ನಾನು ಲಟ್ಟಿಸ್ಕೊಳ್ಳೋ ಮನೆ ನೋಡಿ ಈ ಥರ ಎಲ್ಲ ಲೈನ್ಸ್ ಇರೋ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವ. ಚಪಾತಿ ಮೇಲೆ ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಈ ಥರ ಇರೋದನ್ನೇ ನಾನು ಯೂಸ್ ಮಾಡ್ತೀನಿ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಂದ್ಬಿಟ್ಟು. ಇವಾಗ ನಾನು ಪೂರ್ತಿ ಚಪಾತಿ ಲಟ್ಟಿಸ್ಕೊಂಡು ಆದಮೇಲೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ಪೂರ್ತಿ ಎಣ್ಣೆನ ಹಚ್ಕೊಳ್ಳಿ. ಇವಾಗ ಹಂಚು ಕಾದಿದೆ ಅಲ್ವಾ, ಎಣ್ಣೆ ಹಚ್ಚಿರೋ ಅದನ್ನು ಹಂಚು ಮೇಲೆ ಹಾಕ್ಬಿಟ್ಟು ಡ್ರೈ ಇರೋದನ್ನು ಮೇಲ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಡ್ರೈ ಆಗಿ ಉಬ್ಬಿ ಬಂದಮೇಲೆ ನಾನು ಉಲ್ಟಾ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಎಣ್ಣೆ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮೊದಲಿಗೆ ನಾವು ಎಣ್ಣೆ ಹಚ್ಚಿ ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಎಣ್ಣೆ ಹಚ್ಕೊಂಡು ಈ ಥರ ಬೇಯಿಸ್ಕೊಳ್ಬೇಕು. ಜಾಸ್ತಿ ತಿರುವಾಗಿ ಹಾಕ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಇವಾಗ ಮೀಡಿಯಮ್ ಸೈಜಲ್ಲಿ ಇನ್ನೊಂದು ಉಳ್ಳೆನ ತೊಗೊಂಡ್ಬಿಟ್ಟು ಈ ಥರ ಉದ್ದವಾಗಿ ಲಟ್ಟಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಒಂದು ಥರ ತೋರಿಸಿದ್ದೀನಿ, ಈಗ ಇನ್ನೊಂದು ಥರ ನಾನು ತೋರಿಸ್ತಾ ಇದ್ದೀನಿ ಚಪಾತಿ ಯಾವ ಥರ ಮಾಡ್ಕೊಳ್ಬೇಕಂತ. ಈ ಥರ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಒಂದೇ ಸೈಡ್ ನಾನು ಫೋಲ್ಡ್ ಮಾಡ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಯಾರಿಗೆಲ್ಲ ಆ ಥರ ನೀವು ಫೋಲ್ಡ್ ಮಾಡ್ಕೊಂಡು ರೌಂಡಾಗಿ ಲಟ್ಟಿಸ್ಕೊಳಕ್ಕೆ ಬರೋದಿಲ್ವೋ ಅಂಥವ್ರು ಈ ಥರ ಮಾಡಿ ರೌಂಡಾಗಿ ಕೂಡ ಲಟ್ಟಿಸ್ಕೊಳ್ಬೋದು. ಅದು ಮೊದಲಿಗೆ ನಿಮ್ಗೆ ಸ್ವಲ್ಪ ರೌಂಡ್ ಬರೋದಿಲ್ಲ ಶೇಪು, ನೀವು ಮಾಡ್ತಾ ಹೋದರೆ ತಾನಾಗಿ ಪ್ರಾಕ್ಟೀಸ್ ಆಗುತ್ತೆ. ಕೆಲವೊಬ್ಬರು ಚಪಾತಿ ಮಾಡ್ತಾರೆ, ಮಾಡಿದ ತಕ್ಷಣ ಅಷ್ಟೇ ತೆಳುವಾಗಿರುತ್ತೆ, ಬೇಗ ಆಮೇಲೆ ನೋಡಿದ್ರೆ ಪೂರ್ತಿ ಡ್ರೈ ಆಗುತ್ತೆ, ಚೆನ್ನಾಗಿ ಇರೋದಿಲ್ಲ ತಿನ್ನಬೇಕಾದ್ರೆ. ಸೊ ಈ ಥರ ಚಪಾತಿ ಮಾಡ್ಕೊಂಡಿಟ್ರೆ ತುಂಬ ಸಾಫ್ಟ್ ಇರುತ್ತೆ, ಮೃದುವಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಸೈಡಲ್ಲಿರೋದೆಲ್ಲ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಹಿಟ್ಟು ತುಂಬ ಸಾಫ್ಟ್ ಇದೆಲ್ಲ, ಈಸಿಯಾಗಿ ಲಟ್ಟಿಸ್ಕೊತೀನಿ. ನಾನು ಜಾಸ್ತಿ ಏನು ಫ್ರೆಶ್ ಹಾಕಿ ಲಟ್ಟಿಸ್ಕೊತಾ ಇಲ್ಲ. ಎಷ್ಟು ಚೆನ್ನಾಗಿ ರೋಡ್ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ನಾನು ಮತ್ತೆ ಪೂರ್ತಿ ಎಣ್ಣೆನ ಹಚ್ಕೋತೀನಿ. ಚಪಾತಿ ಪೂರ್ತಿ ಎಲ್ಲ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಹಚ್ಕೊಂಡ್ರೆ ಸಾಕು. ಎಣ್ಣೆ ಇರೋ ಭಾಗನ ಕೆಳಗೆ ಮಾಡಿ ಡ್ರೈ ಇರೋದನ್ನು ಮೇಲೆ ಮಾಡ್ಕೊಳ್ಬೇಕು. ಇವಾಗ ಇದು ಒಂದು ಸ್ವಲ್ಪ ಡ್ರೈ ಆಗಲಿ. ಇವಾಗ ನಾನು ಮತ್ತೆ ತಿರುಗಿಸ್ಕೊಂಡು ಹಾಕ್ಕೋತೀನಿ. ಎಕ್ಸ್ಟ್ರಾ ತಿರುಗಿಸ್ಕೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಆ ಲಟ್ಟಣಿಕೆದೆಲ್ಲ ರೇಗ ಇರುತ್ತಲ್ವ, ಅದೆಲ್ಲ ಚಪಾತಿ ಮೇಲೆ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ವಾ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಇರೋದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಇದಕ್ಕೇನು ಮತ್ತೆ ತಿರುಗಿಸಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಉಬ್ಬಿ ಬೇಯ್ದ ಮೇಲೆ ಇವಾಗ ನಾನು ಮಡಿಸ್ಕೊಳ್ತಾ ಇದ್ದೀನಿ.
ನೋಡಿ ರೆಡಿ ಆಯ್ತಲ್ವ ನಮ್ಗೆ ಇನ್ನೊಂದು ಥರ ಚಪಾತಿ. ನೋಡಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಈಸಿಯಾಗಿ ಸಾಫ್ಟಾಗಿ ಚಪಾತಿನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ಅರಸಿ ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯದಲ್ಲೆಲ್ಲ ಎಷ್ಟು ಹಳ್ಳಿ ಥರ ಎಲ್ಲ ಸಾಫ್ಟ್ ಇದೆ ಅಲ್ವಾ. ನಮ್ಮ ಕಾಟನ್ ಮುಟ್ಟಿದ್ರೆ ಯಾವ ಥರ ಫೀಲ್ ಬರುತ್ತಲ್ವ, ಸೊ ಚಪಾತಿ ಮುಟ್ಟಿದ್ರು ಕೂಡ ಅದೇ ಥರ ಫೀಲ್ ಬರುತ್ತೆ. ಇವಾಗ ನೋಡಿ 2 ಪದರ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ ಅಲ್ವಾ, ಒಂದಕ್ಕೊಂದು ಅಂಟ್ಕೋತಾ ಇಲ್ಲ, ಅಷ್ಟೇ ಸಾಫ್ಟ್ ಬಂದಿದೆ ಅಲ್ವಾ ಫ್ರೆಂಡ್ಸ್. ಒಂದು ಸಲ ಖಂಡಿತವಾಗ್ಲೂ ನಾನು ಹೇಳೋ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.